हेलो हाय। तो कैसे हो इंस्टाग्राम यूट्यूब फैमिली? तो अच्छे हो, मैं उम्मीद करती हूँ आप सब अच्छे रहो। तो यूट्यूब फैमिली, मैं आपको एक बार शेयर करना चाहती हूँ कि मुझे यहाँ बेंगलोर आके कम से कम मिनिमम मुझे हो गए 15 साल। 15 साल में ही मैं जो भी कर रही थी और मैं अपने बच्चे पढ़ा रही थी और अब मेरे बच्चे पढ़ चुके हैं। ज़्यादा तो देखो मेरी इतनी कैपेसिटी नहीं थी कि मैं ज़्यादा पढ़ा लूँ, मतलब 10-10 क्लास बच्चों को मैंने पढ़ा लिया है अच्छा से, और अच्छे से बच्चे अभी अभी मेरे पढ़ चुके हैं। तो यहाँ की एक मैं बहुत बढ़िया भाषा भी, मतलब कन्नड़ा जो सीख ली हूँ अच्छा से। और अच्छा से मुझे कन्नड़ा भी बहुत अच्छा से आता है। मैं अपना कन्नड़ा अच्छा से सीख के और यहाँ बात कर लेती हूँ कन्नड़ा में। मुझे सबसे ये अच्छी खुशी ये है कि मैं कन्नड़ा सीख चुकी हूँ। और जो हिंदी वाले हैं बहन भाई, जो मेरा यूट्यूबर फ्रेंड है, मैं उनको बोलना चाहती हूँ कि आपको अगर कन्नड़ा, आप कन्नड़ा वाले हो तो मैं आपको कन्नड़ा में भी बोल के बता देती हूँ। तो आइए अभी मैं आपको कन्नಡ में समझा देती हूँ। ಹಲೋ ಅಣ್ಣ ಅಕ್ಕ ಎಲ್ಲರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂದರೆ, ನಾವು ಬೆಂಗಳೂರು ಬಂದರೆ ನಮಗೆ 15 ವರ್ಷ ಆಗೋಯಿತು. ನಾನು ಬೆಂಗಳೂರಲ್ಲಿ ಕಂಪ್ನಿಯಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಡು ನಾವು ಮಕ್ಳಿಗೆ ಸ್ಕೂಲಲ್ಲಿ ಹಾಕಿದ್ದೀನಿ. ಇವಾಗ ಮಕ್ಕಳು 10th ಓದಿದ್ದಾರೆ. ಇವಾಗ ನಮಗೆ ಮುಂದೆ ಕೆಪಾಸಿಟಿ ಇಲ್ಲ ಓದೋಕ್ಕೆ, ಮಕ್ಳಿಗೆ ಸ್ಕೂಲ್ ಕಳ್ಸೋಕ್ಕೆ ಕೆಪಾಸಿಟಿ ಇಲ್ಲ. ಅದಕ್ಕೋಸ್ಕರ ನಾವೀಗ ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದರೆ ಅವ್ನಿಗೆ ಎಲ್ಲರಿಗೆ ನಾವು ಕೆಲಸಕ್ಕೆ ಕಳಿಸಿದ್ದೀನಿ. ಏನಕ್ಕೆ ಇಲ್ಲಿ ಬೆಂಗಳೂರಿಗೆ ಇರೋರಿಗೆ ಕಷ್ಟ, ತುಂಬ ಕಷ್ಟ ಇರುತ್ತೆ. ಏನಕ್ಕೆ ಬಾಡಿಗೆ ಜಾಸ್ತಿ ಇರುತ್ತೆ, ನಮಗೆ ಅದು ಮನೆ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಅಂದರೆ ಇವಾಗ ನಿಮ್ಗೆ ಆಲ್ರೆಡಿ ಬೆಂಗಳೂರಲ್ಲಿ ಇರೋದು ಮಾತ್ರ ಎಲ್ಲ ಗೊತ್ತಾಗಿರುತ್ತೆ. ಸೊ ಬೆಂಗಳೂರಲ್ಲಿ ಇರೋದಕ್ಕೂ ಕಾಸುಗಳು ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ರೆಂಟ್ ಜಾಸ್ತಿ ಇದೆ. ಎಲ್ಲರಿಗೆ ಕೆಲಸ ಹೋಗ್ಬೇಕು ಅಂದರೆ ಮನೆ ದುಡಿಬೇಕಂದ್ರೆ ಗಾರ್ಮೆಂಟ್ಸಲ್ಲಿ ಕೆಲಸ ಹೋಗ್ತಾಯಿದ್ರೆ ನಮ್ಮ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇದೆ, ಅವನು ಕೆಲಸ ಹೋಗ್ತಾಯಿದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಇವಾಗ ನಮಗೆ ಏಜ್ ಆಗೋಯ್ತು. ಇವಾಗ ನಾನು ಮನೆಯಲ್ಲಿ ಇದ್ದೀನಿ, ನಮ್ಮ ಪಾಪು ಎಲ್ಲರೂ ಕೆಲಸ ಹೋಗ್ತಾಯಿದೆ. ಸೊ ನಾನು ಅದೇ ಹೇಳ್ತಾ ಇದ್ದೀನಿ. ಸೊ ಗೈಸ್, ನಮಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ನೀವೆಲ್ಲರೂ ಕನ್ನಡದವರು ಇದ್ದರೆ ವಿಡಿಯೋ ನೋಡಿದ್ರೆ ನೀವು ಲೈಕ್ ಕೊಡಿರಿ, ಕಮೆಂಟ್ ಕೊಡಿರಿ. ಸೊ ನಾನೇ ಅದೇ ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ ಬೆಂಗಳೂರಿರೋದಕ್ಕೆ ತುಂಬ ಕಷ್ಟ ಇದೆ ಅಪ್ಪ. ಮಕ್ಕಳು ನೋಡಬೇಕು, ಮನೆ ನೋಡಬೇಕು, ಇದು ಎಲ್ಲ ತುಂಬ ಟೆನ್ಷನ್ ಆಗುತ್ತೆ. ಏನು ಮಾಡಬೇಕು ಅಂದರೆ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಮಾತಾಡ್ತೀನಿ. ನೀವೆಲ್ಲರೂ ಹಂಗೆ ಸಪೋರ್ಟ್ ಮಾಡಿರಿ ಸರ್. ನಾನು ಹೇಳ್ತಾ ಇದ್ದೀನಿ, ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದರೆ ನಾವು ಸಪೋರ್ಟ್ ಕೊಡಿರಿ, ಲೈಕ್ ಕೊಡಿರಿ, ಕಮೆಂಟ್ ಕೊಡಿರಿ, ವಿಡಿಯೋ ಶೇರ್ ಮಾಡಿರಿ. ನಾವು ನಿಮ್ಮ ಥರ ಯೂಟ್ಯೂಬರ್ ಹಾಕೋದು ನಮಗೆ ತುಂಬ ಇಷ್ಟ ಇದೆ. ನಾನು ಯೂಟ್ಯೂಬರ್ ಆಗಬೇಕು ಅಂತ ನಾನು ಎಲ್ಲರಿಗೆ ವಿಡಿಯೋ ನೋಡ್ತಾ ಇದ್ದೀನಿ. ನಾನು ಯೂಟ್ಯೂಬರ್ ಎಲ್ಲಿ ಚೆನ್ನಾಗಿ ನಮಗೆ ಸಪೋರ್ಟ್ ಬರ್ತಾಯಿದೆ, ಲೈಕ್ ಬರ್ತಾಯಿದೆ, ಕಮೆಂಟ್ ಬರ್ತಾಯಿದೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಬಾಯ್ ಲಾಸ್ಟ್ ಮಿಲ್ತೀನಿ ಈ ವಿಡಿಯೋಲಿ.